SJP ಪ್ರೌಢಶಾಲೆ ಹುಣಸಮಾನಹಳ್ಳಿ. SJP ಹುಣಸಮಾನಹಳ್ಳಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಹಳೆಯ ವಿದ್ಯಾರ್ಥಿಯಾದ ಲಂಡನ್ ಮಹದೇವಯ್ಯನವರು ಇಲ್ಲಿ ಸುಮಾರು ವರ್ಷಗಳ ಕಾಲ ಮಠದ ಹಾಸ್ಟೆಲಲ್ಲೇ ಸೇರಿ ವಿದ್ಯಾಭ್ಯಾಸವನ್ನು ಮಾಡಿ ಈಗ ಲಂಡನ್ನಲ್ಲಿ ಹೋಗಿ ಅವರು ತಮ್ಮ ಫ್ಯಾಮಿಲಿ ಸಹಿತವಾಗಿ ಅಲ್ಲಿ ತಮ್ಮ ಉದ್ಯೋಗವನ್ನು ಮಾಡ್ತಾ ಓದಿದ ಶಾಲೆಯನ್ನು ಅವರು ಮರೆಯದಲೇ ನಮ್ಮ ಶಾಲೆಗೆ ಸುಮಾರು ಮಕ್ಕಳಿಗೆ 10 ಲಕ್ಷ ಹಣವನ್ನು ಠೇವಣಿ ಇಟ್ಟು ಆ ಠೇವಣಿಯಿಂದ ಬರುವಂಥ ಹಣದಿಂದ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡೋದು ಮತ್ತು ಬಡ ಮಕ್ಕಳಿಗೆ ಅವರಿಗೆಲ್ಲ ಬುಕ್ಸ್ ಕೊಡುವಂಥದ್ದು ಮತ್ತು ಊಟದ ವ್ಯವಸ್ಥೆ ಮಾಡುವಂಥದ್ದು, ನೀರಿನ ವ್ಯವಸ್ಥೆ ಮಾಡುವಂಥದ್ದು ಎಲ್ಲ ಮಾಡ್ತಾ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರುತ್ತಾರೆ. ಅವರಿಗೆ ಅವರ ಕುಟುಂಬಸ್ಥರಿಗೆ ದೇವರು ಒಳ್ಳೇದು ಮಾಡಲಿ. ಇದೇ ರೀತಿ ನಮ್ಮ ಶಾಲೆ ಈಗ ನಮ್ಮದು ಅನುದಾನಿತ ಶಾಲೆ ಆಗಿದ್ದು ಕೂಡ ಸರ್ಕಾರದಿಂದ ಹಲವಾರು ಸವಲತ್ತುಗಳು ನಿಮಗೆ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಇಂಥ ದಾನಿಗಳು ಹುಟ್ಟುಕೊಂಡ್ರೆ ನಮ್ಮ ಶಾಲೆಯಲ್ಲಿ ಓದುವಂಥ ತುಂಬ ಕಡು ಮಕ್ಕಳು ನಮ್ಮ ಶಾಲೆಗೆ ಬರುವಂಥ ಎಲ್ಲರೂ ಕೂಡ ಯಾದಗಿರಿ ಬಳ್ಳಾರಿ ಕಡೆಯಿಂದ ಬರುವಂಥ ಕೂಲಿ ಕಾರ್ಮಿಕರ ಮಕ್ಕಳು ಓದಬೇಕಾದ್ರೆ ಇಂಥ ದಾನಿಗಳಿಂದ ನಮಗೆ ಸಹಕಾರ ಸಿಕ್ಕಿದರೆ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ. ಅದ್ರ ಜೊತೆಗೆ ಸರ್ಕಾರವೂ ಕೂಡ ಇವತ್ತು ಮಧ್ಯಾಹ್ನದ ಬಿಸಿ ಊಟ ಮಾಡಿದೆ, ಬಾಳೆಹಣ್ಣು ಚಿಕ್ಕಿ ಮೊಟ್ಟೆಯನ್ನು ಕೂಡ ಸೌಲಭ್ಯ ಕೊಟ್ಟಿದೆ. ಅದ್ರ ಜೊತೆಗಿಂತ ದಾನಿಗಳು ನಮಗೆ ಸಹಕಾರ ಕೊಟ್ಟರೆ ಸವಲತ್ತು ಕೊಟ್ಟರೆ ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಇಂಥ ದಾನಿಗಳು ನೆನೆಸ್ಕೊಂಡಾಗ ನಮ್ಮಂಥ ಅನುದಾನಿತ ಶಾಲೆಗಳು ಕೂಡ ಹೆಚ್ಚಿನ ಅಭಿವೃದ್ಧಿ ಹೊಂದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇವತ್ತು ಮಹಾದೇವಯ್ಯನವರು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡಬೇಕು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಗೆ ಶಾಲೆಗೆ ಬರಬೇಕು ಅಂತೇಳಿ ಸುಮಾರು 5 ಲಕ್ಷ ಹಣದಿಂದ ಆಟದ ಮೈದಾನವನ್ನು ವ್ಯವಸ್ಥೆ ಮಾಡಿಕೊಟ್ಟು ಇವತ್ತು ನಮ್ಮ ಶಾಲೆಯಲ್ಲಿ ಲಂಡನ್ ಮಹಾದೇವನವರು ಈ ಒಂದು ಕ್ರೀಡಾಕೂಟದ ವ್ಯವಸ್ಥೆಯನ್ನು ಮಾಡಿ ಒಂದು ಆಟದ ಮೈದಾನ ಉದ್ಘಾಟನೆ ಮಾಡಿದ್ದಾರೆ. ಅದರಲ್ಲಿ ವಾಲಿಬಾಲ್ ಕೋರ್ಟ್ ಇರ್ಬೋದು, ಫುಟ್ಬಾಲ್ ಕೋರ್ಟು, ಖೋ ಕೋರ್ಟು, ಕಬಡ್ಡಿ ಕೋರ್ಟು, ಟೆನ್ನಿಸ್ ಕೋರ್ಟ್ ಎಲ್ಲನೂ ಮಾಡಿ ಸುಮಾರು 5-10 ಲಕ್ಷಗಳಿಂದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳು ತುಂಬ ಖುಷಿ, ನಮ್ಮ ಶಾಲೆಯ ಶಿಕ್ಷಕರಿರ್ಬೋದು, ಮಕ್ಕಳಿರ್ಬೋದು ಎಲ್ಲ ತುಂಬ ಖುಷಿಪಟ್ಟು ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಸಂಸ್ಥೆಯಾದಂತಹ ಶ್ರೀ ಪರ್ವತರಾಜ ಶಿವಾಚಾರ್ಯ ಸ್ವಾಮೀಜಿಗಳು ಈ ಸಂಸ್ಥೆಯನ್ನು 1961ರಲ್ಲಿ ಉದ್ಘಾಟನೆ ಮಾಡಿ ಈ ಒಂದು ಬೃಹತ್ ಕಟ್ಟಡವನ್ನು ಮಾಡಿದ್ದಾರೆ. ಸುಮಾರು 5-6 ಎಕರೆಯಲ್ಲಿ ಈ ಶಾಲೆ ನಡೀತಾ ಇದೆ. ತುಂಬ ವಿಶಾಲವಾದ ಆಟದ ಮೈದಾನ ಇದೆ. ಈ ಮೈದಾನದ ವ್ಯವಸ್ಥೆಯನ್ನು ಇಂಥ ದಾನಿಗಳು ಮಾಡಿಕೊಟ್ಟಿರೋದ್ರಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ. ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ಬರಬೇಕು ಅಂದರೆ ಇಂಥ ದಾನಿಗಳಿಂದ ಮಕ್ಕಳಿಗೆ ಅನುಕೂಲ ಇದೆ. ಹಾಗಾಗಿ ಆ ಕುಟುಂಬದವರಿಗೆ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಅವರು ಸಹಕಾರದಿಂದ ಒಳ್ಳೊಳ್ಳೆ ದಾನಿಗಳಾಗಿ ಒಳ್ಳೆಯ ಶಾಲೆ ಬಡ ಮಕ್ಕಳಿಗೆ ಅನುಕೂಲ ಮಾಡಲಿ ಅಂತ ಹೇಳ್ತಾ ನಾನು ಅವರಿಗೆ ಒಂದು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಎಂ ಗಂಗರಾಜು, ಉಪಪ್ರಾಂಶುಪಾಲರು, SJP ಪ್ರೌಢಶಾಲೆ ಹುಣಸಮಾನಹಳ್ಳಿ. ಥ್ಯಾಂಕ್ ಯು ಸರ್.